ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಎಂಕೆ. ಹೆಂಡತಿ ದಪ್ಪಗಿದ್ದಾಳೆಂಬ ಒಂದೇ ಕಾರಣಕ್ಕೆ ಪತಿಯಿಂದಲೇ ಪತ್ನಿಯ ಕೊಲೆ ಮಾಡಿರುವ ಆರೋಪ ಇದೀಗ ಬೆಳಕಿಗೆ ಬಂದಿದೆ. ಗರ್ಭಿಣಿಯಾಗದಿದ್ದಕ್ಕೆ ಕೊಲೆ ಮಾಡಿದೆ ಎಂದ ಆರೋಪಿ. ಬಂಗಾರಕ್ಕಾಗಿ ನಿರಂತರ ಬೇಡಿಕೆ ಇಟ್ಟಿದ್ದ ಪೈಲ್ವಾನ್ ಪತಿ. ಪೈಲ್ವಾನ್ಗೆ ಸಾಥ್ ಕೊಟ್ಟ 4 ಕಾಕಿಗೆ ಶರಣಾದ್ರು. ವೀಕ್ಷಕರೇ, ರಾಜ್ಯದಲ್ಲಿ ಇಂಥ ವಿಚಾರಗಳು, ಇಂಥ ಸುದ್ದಿಗಳು ಈಗ ಸರ್ವೇ ಸಾಮಾನ್ಯ ಆಗಿ ಬಿಡ್ತಾ ಇದ್ದಾವೆ. ಅದ್ಯಾಕೆ ಗೊತ್ತಿಲ್ಲ, ಕುಟುಂಬ ಅಂತ ಬಂದಾಗ ಒಂದಷ್ಟು ತೊಂದರೆಗಳು ಇದ್ದದ್ದೇ, ಮನಸ್ತಾಪಗಳು ಇದ್ದದ್ದೇ, ಪತಿ ಪತ್ನಿಯರ ನಡುವೆ ಕಲಹಗಳು ಇದ್ದದ್ದೇ. ಅದರಲ್ಲೂ ಇಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಸ್ಪರ ಕೂತು ಸಾಲ್ವ್ ಮಾಡ್ಕೊಳ್ಳುವಂತ ಅನೇಕ ಆಪ್ಷನ್ಸ್ಗಳು ಇದ್ದಾಗ ಯಾಕೆ ಈ ರೀತಿಯಾದಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಇವರ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ IVF ಎನ್ನುವಂತ ಒಂದಷ್ಟು ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಆಪ್ಷನ್ಸ್ಗಳಿತ್ತು. ಅದರ ಬಗ್ಗೆ ತಿಳಿಯದೆ ಇಂಥ ನಿರ್ಧಾರಗಳನ್ನ ದುಡುಕಿ ತೆಗೆದುಕೊಂಡು ಬಿಡ್ತಾರೆ. ಆದರೆ ಇದರಿಂದಾಗಿ ಅನುಭವಿಸಬೇಕಾದಂಥದ್ದು ಅನೇಕ ಇರುತ್ತೆ, ಸಾವಿರಾರು ಮುಂದೆ ಬರುತ್ತೆ. ಇನ್ನು ಈ ಒಂದು ಘಟನೆ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಣಸಿ ಗ್ರಾಮದಲ್ಲಿ ನಡೆದಿದೆ. ಕೊಲೆಯಾದ ಮಹಿಳೆಯನ್ನ ಪ್ರಿಯಾಂಕಾ ಕಮಲಾಕರ್ ಅಂತ ಗುರುತಿಸಲಾಗಿದೆ. ಜೊತೆಗೆ ಪತಿ ಅಂದ್ರೆ ಆರೋಪಿಯನ್ನ ಬಸವರಾಜ್ ವಡ್ಡರ್ ಅಂತ ಗುರುತಿಸಲಾಗಿದೆ. ಈಗಾಗಲೇ ನವಲಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಆಗಮಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ. ಸ್ಥಳವನ್ನ ಪರಿಶೀಲನೆಯನ್ನ ಕೂಡ ಮಾಡಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಅನ್ನುವುದನ್ನ ಸ್ಪಷ್ಟವಾಗಿ ದಾಖಲು ಕೂಡ ಮಾಡಿಕೊಂಡಿದ್ದಾರೆ ತನಿಖೆಗಳನ್ನ ಮಾಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 4 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆರೋಪಿಗಳನ್ನ ಬಸವರಾಜ್, ರಮೇಶ್, ರೇಣವ್ವ, ಸಿದ್ದರಮೇಶ ಅಂತ ಗುರುತಿಸಲಾಗಿದೆ. ಇನ್ನು ನವಲಗುಂದ ಪೊಲೀಸರು ಈ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.